ನೀರುಳ್ಳಿ ಬುತ್ತಿಗೆ ಬೇಕಾದ ಸಾಮಗ್ರಿ ನೋಡಿ. ಇದು ನೋಡಿ, ನೀರುಳ್ಳಿ ಮನೆಯಲ್ಲಿ ಕೆಲವೊಂದು ಸಲ ತುಂಬ ತಂದಿರ್ತೇವೆ ನೋಡಿ, ಈ ಥರ ಹಾಳಾಗಿ ಸ್ವಲ್ಪ ಹಾಳಾಗ್ಲಿಕ್ಕೆ ಹತ್ತಿರ ಬಂದಿದೆ ನೋಡಿ. ಸೊ ಈಗ ಬೇರೆ ಕಾಯಿಪಲ್ಯ ಏನು ಮನೆಯಲ್ಲಿ ಇಲ್ಲದಾಗ ನೋಡಿ, ನೀರುಳ್ಳಿ ಇಷ್ಟರಲ್ಲೇ ನಾವೊಂದು ಪದಾರ್ಥ ಮಾಡ್ಬೋದು. ಇಲ್ಲ ಅರ್ಜೆಂಟ್ ಯಾರಾದರೂ ಮನೆಗೆ ನೆಂಟರು ಬಂದಾಗ ಎಲ್ಲ ಪದಾರ್ಥ ಇಷ್ಟೇ ಸಾಮಗ್ರಿ. ಇದೊಂದು ಇಷ್ಟು ನೀರುಳ್ಳಿ ನೋಡಿ, ಇಷ್ಟು ತೆಂಗಿನ ತುರಿ, ಮೆಣಸು, ಇದು ಜುಂಬುಳಿ ಇಲ್ಲದವರು ಹುಳಿ ಹಾಕ್ಬೋದು, ಮತ್ತು ಇಷ್ಟು ಹಸಿ ಕೊತ್ತಂಬರಿ. ಇಷ್ಟೇ ಇದರಲ್ಲಿ ನಾವು ಮಸಾಲೆ ಕಡಿಬೇಕು. ಫಸ್ಟಿಗೆ ಖಾಲಿ ಕೊತ್ತಂಬರಿ ಬಿಟ್ಟು ಉಳಿದದೆಲ್ಲವನ್ನು ಮಸಾಲೆ ನಯವಾಗಿ ರುಬ್ಬಿ ತರಬೇಕು. ಕೊತ್ತಂಬರಿ ಲಾಸ್ಟಿಗೆ ಒಂದು 3 ಸುತ್ತು ಕೊತ್ತಂಬರಿಯನ್ನು ಹಸಿ ಕೊತ್ತಂಬರಿ ಹಾಗೆ ಹಾಕಿದರೆ ಆಯಿತು. ಈಗ ನೀರುಳ್ಳಿಯನ್ನು ಸಿಪ್ಪೆ ತೆಗೆದು ನಾವು ಕಟ್ ಮಾಡುವ ನೋಡಿ. ನೀರುಳ್ಳಿಯನ್ನು ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದ್ದಕ್ಕೆ ತೆಂಗಿನ ಎಣ್ಣೆ ಹಾಕ್ತೇನೆ ಈಗ. ಸರಿ ಪರಿಮಳ ಬರುವ ತನಕ ಇದನ್ನು ಸ್ವಲ್ಪ ಹುರಿಬೇಕು ಎಣ್ಣೆಯಲ್ಲಿ. ಆವಾಗ ಕೈ ಆಡಿಸ್ಕೊಂಡಿರ್ಬೇಕು, ಇಲ್ಲದಿದ್ದರೆ ಅಡಿಯಲ್ಲಿರುವ ನೀರುಳ್ಳಿ ಕಪ್ಪಾಗುತ್ತೆ. ನೋಡಿ ಮಸಾಲೆ ಕಡ್ದಿದ್ದೇನೆ. ಮಸಾಲೆ ನೋಡಿ, ಇದು ದಪ್ಪ ಮಸಾಲೆ ಬೇರೆ ಇಟ್ಟು ತೊಳೆದು ತೆಗೆದ ನೀರನ್ನು ಸಪ್ರೇಟ್ ಇಡಬೇಕು. ಯಾಕಂದರೆ ಇದು ನೀರುಳ್ಳಿ ಬೇಯಿಸ್ಲಿಕ್ಕೆ ಇದೇ ನೀರನ್ನು ಹಾಕೋದು, ಅಂದರೆ ಇಲ್ಲದ ನೀರು ಜಾಸ್ತಿ ಆಗುತ್ತಲ್ಲ, ಇದು ಈ ನೀರನ್ನು ಹಾಕೋದು. ಸೊ ಕಡ್ದು ತೆಗೆಯುವಾಗ ದಪ್ಪ ಮಸಾಲೆ ಬೇರೆ, ಕಡ್ದು ತೆಗೆದ ಮಸಾಲೆ ಬೇರೆ ತೆಗಿಬೇಕು. ನೋಡಿ ನೀರುಳ್ಳಿ ಈಗ ಪರಿಮಳ ಬರ್ತಾ ಉಂಟು. ನಾನು ಮತ್ತೆ ಪುನಃ ಈಗೇನು 2 ರಿಂದ 3 ಸ್ಪೂನು ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡಿದ್ದೇನೆ ನೋಡಿ. ಈಗ ನೀರುಳ್ಳಿ ಪರಿಮಳ ಬರ್ತಾ ಇದೆ. ಈಗ ನೋಡಿ ಕಡ್ದ ತೊಳೆದ ನೀರುಂಟಲ್ಲ, ಅದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಇದನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನೊಂದಿಷ್ಟು ಉಪ್ಪು ಹಾಕ್ಕೊಳ್ತೇನೆ, ಮತ್ತು ನೋಡಿಕೊಂಡು ಹಾಕಿದರೆ ಆಯಿತು. ಹಾಕಬೇಕು ಮತ್ತು ಸ್ವಲ್ಪ ಮಗುಚಿ ಇದು ಸ್ವಲ್ಪ ಬೇಯಬೇಕು ನೀರುಳ್ಳಿ. ಒಂದು ಸ್ವಲ್ಪ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಲಿಕ್ಕೆ. ನೀರುಳ್ಳಿ ಬೇಗ ಬೇಯುತ್ತದೆ ನೋಡಿ. ಇದೊಂದು 5 ರಿಂದ 10 ನಿಮಿಷ ನನಗೆ ಬೇಯಿಸಿದೆ. ನೀರುಳ್ಳಿಗೆ ಬೆಂದಿದೆ. ಈಗ ಇದಕ್ಕೆ ಕಡೆದ ಮಸಾಲೆಯನ್ನು ಹಾಕಬೇಕು. ಸರಿ ಬೇಯಿಸ್ಬೇಕಿದೆ. ಇದೇ ಹದದಲ್ಲಿದ್ದರೆ ಸಾಕು. ಇದು ಸರಿ ಕುದಿ ಬರಬೇಕೀಗ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀರುಳ್ಳಿ ಪದಾರ್ಥ ರೆಡಿ ಆಯಿತು. GS ಬಿಸಿ ಪಿಯಾವ ಬುತ್ತಿ ರೆಡಿ. ಇದು ಬಿಸಿ ಗಂಜಿಗೆ, ದೋಸೆ, ಚಪಾತಿ, ನೀರು ದೋಸೆಗೆ ಎಲ್ಲ ಮುಳುಗಿಸಿ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತು ಫಾಸ್ಟ್ ಕೂಡ ಮಾಡಲಿಕ್ಕೆ ಆಗ್ತದೆ. ಏನು ಬೇಯಿಸಲಿಕ್ಕೆ ಜಾಸ್ತಿ ಹೊತ್ತು ಬೇಡ, ಮತ್ತು ಜಾಸ್ತಿ ಕಾಯಿ ಪಲ್ಯ ಹುಡುಕೋ ಕೆಲಸ ಕೂಡ ಇಲ್ಲ. ನೀರುಳ್ಳಿ ಮನೇಲಿ ಹೇಗೂ ರೆಡಿ ಇರ್ತದೆ. ಹಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗುವ.